ಸಿಂಪಲ್, ಬೇರೆ ಏನು ಬೇಡ. ನಾವು ಒಳ್ಳೆಣ್ಣೆ ಹಾಕ್ಬೇಕು ಅದಕ್ಕೆ. ಸೊ ಒಳ್ಳೆಣ್ಣೆ ಇಲ್ಲಲ್ಲ, ಅದಕ್ಕೆ ಬೆಳ್ಳುಳ್ಳಿ ಹಿಂಡಿ ಹಿಂಗೆ ಸುತ್ತಿಗೆ ಸ್ರೋಲ್ ಮಾಡೋದು. ಸಣ್ಣವರಿದ್ದ ನಮ್ಮ ಮನೆಯಾಗ ಕೊಡ್ತೀವಿ, ತುಪ್ಪ ಹಚ್ಚಿ ಕೊಡೋದು. ನಮಸ್ಕಾರ, ಹಂಗ್ರಿ ಸೌಂಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ವೀರೇಶ್ ಅವರಿಗೆ. ಸೊ ಇವತ್ತು ನಾವು MG ರೋಡಲ್ಲಿದ್ದೀವಿ, ಜೋಳ ರೊಟ್ಟಿ ತಿನ್ನೋಣ ಅಂತ. ಇಲ್ಲಿ ರೀಸೆಂಟಾಗಿ 15 ಡೇಸ್ ಬ್ಯಾಕ್ ಓಪನ್ ಆಗಿರುವಂಥ ಬಸವೇಶ್ವರ ಖಾನಾವಳಿ ಇದೆ. ಓಕೆ, ಸೊ ಇವತ್ತು ಸಂಡೇ ಸ್ಪೆಷಲ್ಲು ಹುಗ್ಗಿ ಸಿಗುತ್ತಂತೆ, ಹೋಳಿಗೆ ಸಿಗುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ, ಬ್ಯಾಟಿಂಗ್ ಮಾಡೋಣ. ನೋಡಿ, ಸೊ ಬಸವೇಶ್ವರ ಖಾನಾವಳಿ, ಓಕೆ, 3rd ಫ್ಲೋರು. ಕ್ಯಾಟ್ರಿಂಗಿಗೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮೇಲ್ಗಡೆ ಬೋರ್ಡ್ ಇದೆ ನೋಡಿ. ಸೊ ಇಲ್ಲಿ ಒಳಗಡೆಯಿಂದ ಹೋಗಿ ಲಿಫ್ಟಲ್ಲಿ 3rd ಫ್ಲೋರ್ ಹೋದರೆ ನಮ್ಗೆ ಸಿಗೋದು ಬಸವೇಶ್ವರ ಖಾನಾವಳಿ. ಅಣ್ಣ ಥ್ಯಾಂಕ್ ಯು. ನೋಡಿ ವಿಶಾಲವಾದ AC ಇರುವಂಥ ಜಾಗ. ಓಕೆ, ವೇಟಿಂಗ್ಲಿ ಈ ಸೋಫಾ ಇದೆ ನೋಡಿ, ವಿಶಾಲವಾದಂಥ ಜಾಗ ಇದೆ. ಸೊ ಬಾಳೆ ಎಲೆಯಲ್ಲಿ ನಿಮಗೆ ಊಟನ ಬಡಿಸಿ ಕೊಡ್ತಾರೆ, ಎಲ್ಲ ಐಟಮ್ಸ್ ಇಲ್ಲಿ ಇಟ್ಟಿರ್ತಾರೆ. ಓಕೆ, ಸೊ ಬಡಿಸಿ ಕೊಡೋದು, ಸೂಪರ್. ಸರ್ ರೀಸೆಂಟಾಗಿ ಓಪನ್ ಆಗಿದೆಯಲ್ಲ ಸರ್ ಇದು? ಹೌದು ಸರ್, 1 ತಿಂಗಳಾಯ್ತಲ್ಲ, 15 ದಿನ. ಸೊ ಟೈಮಿಂಗ್ಸ್ ಎಲ್ಲ ಹೆಂಗೆ ಏನು? 12 ಸರ್, 12 to 4:30. 12 to 4:30. ರಾತ್ರಿ 7:30 to 10:30, 11. ಓಕೆ. ಸೊ ಇದು ಸ್ಪೆಷಲ್ ಮೀಲ್ಸ್ ಒಂದು ವೀಕೆಂಡ್ಸು, ಸ್ಯಾಟರ್ಡೆ ಸಂಡೇ. ಇಲ್ಲದ್ರೆ ಮಿಕ್ಕಿದ ದಿನ ನಾರ್ಮಲ್ ಊಟ. ಸೊ ಈ ಕ್ಯಾಟ್ರಿಂಗ್ ಏನಾದರೂ ಸ್ಟಾರ್ಟ್ ಮಾಡಿದ್ರಾ ಬೆಂಗಳೂರಲ್ಲಿ? ಮಾಡ್ತೀವಿ ಸರ್, ಕ್ಯಾಟ್ರಿಂಗ್ ಮಾಡ್ತಾರೆ ಅಂದರೆ ಎಲ್ಲ ಬ್ರಾಂಚಸ್ ಇದೆ ಅಲ್ಲ? ಹ್ಞೂ ರೀ, ಎಲ್ಲ ಒಂದೇ ಸರ್, ಎಲ್ಲ ಒಂದೇ. ಓಕೆ. ಸೊ ಈ ಏರಿಯಾಗೆ ಬೇಕಿತ್ತು ಒಂದು ಆ್ಯಕ್ಚುಲಿ, ನಾವೆಲ್ಲ ತಿನ್ಬೇಕಾದ್ರೆ ಆ ಕಡೆ ಬರಬೇಕಿತ್ತು. ಸೊ ಒಳ್ಳೆ ಕೆಲಸ, ಸೂಪರ್. ನೋಡಿ ನಮ್ಮ ಬಸವಣ್ಣರು ಇಲ್ಲೇ ಇದ್ದಾರೆ. ಬದ್ನಿಕಾಯಿ ಪಲ್ಯ, ಮಡಿಕೆ ಕಾಳು ಇದೇನ್ರಿ ಕಾಳು, ಕಡಲೆಕಾಳು, ಚೆನ್ನ ಮಸಾಲ, ಆಮೇಲೆ ಕೋಸಂಬರಿ. ಇಲ್ಲಿ ಹಾಕ್ರಿ, ಇಲ್ಲಿ ಜಾಗ ಅದ ರೀ. ಹಾಂ, ಪುಣ್ಯ ಬರಲಿ. ಸೊ ನೋಡಿ, ಸೂಪರ್ ಡೂಪರ್. ಯಾಕಂದ್ರೆ ನಮ್ಮ ಜೊತೆ ಇದ್ದಾರೆ, ನೀವು ಇವ್ರು ನೋಡಿರ್ತೀರ ಎಲ್ಲ ಸೀರಿಯಲಲ್ಲಿ. ಸುನೀತಾ ಮೇಡಮ್ ಅವರು, ಆಮೇಲೆ ಇವರು ನಮ್ಮ ಡೈರೆಕ್ಟರ್ ಸಾಹೇಬರು. ಸೊ ಇವರು ಫ್ಯೂಚರ್ ಒಂದು ಪ್ರಾಜೆಕ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಓಕೆ, ಸಲೀಮ್ ಅಂತ ಹೇಳಿ. ಬೈ, ನಮ್ಮ ಕಡೆ ಹೋಳಿಗೆ ತಿಂತಾ ಇದ್ದೀವಿ, ನಿಮಗೂ ಓಕೆ. ನೋಡಿ, ತುಪ್ಪ ಹೂರಣದ ಹೋಳಿಗೆ, ಅಂದರೆ ಕಡಲೆಬೇಳೆಯಿಂದ ಮಾಡಿರುವಂಥ ಹೋಳಿಗೆ. ಸೊ ಇದೆಲ್ಲ ಉತ್ತರ ಕರ್ನಾಟಕದ ಶೈಲಿಯ ಹೋಳಿಗೆ ಇದು. ನೈಸ್. ಬೆಲೆ ಎಷ್ಟು ಬೇಕಷ್ಟಿದೆ. ಸ್ಮೂತಾಗಿದೆ ಒಳಗೆ, ಒಳ್ಳೆ ನಂದಿನಿ ತುಪ್ಪ ನೋಡಿ. ಒಂದು ಹೋಳಿಗೆಗೆ ಸೂಪರ್ ಡೂಪರ್ ಬಜ್ಜಿ. ಸಾಕಾಗಿದೆ. ನಾವಿದ್ದೀವಿ ಬಸವೇಶ್ವರ ಖಾನಾವಳಿ, MG ರೋಡ್ ಬ್ರಾಂಚ್. ಸಾಕಾಗಿದೆ ಅಲ್ಲ ನೋಡಿ. ಸಲಾಡು, ಮೆಂತ್ಯಪಲ್ಯ, ಹಿಟ್ಟು ನೋಡಿ, ಕೊಬ್ಬರಿ ಚಟ್ನಿ, ಹೆಸರುಬೇಳೆ, ಕೋಸಂಬರಿ, ಸೊ ಕಡಲೆಕಾಳು ಪಲ್ಯ, ಮಡಿಕೆ ಕಾಳು ಮತ್ತು ಬದನೆಕಾಯಿ ಬಜ್ಜಿ, ಹೋಳಿಗೆ, ಸಲಾಡ್. ಮೇಡಮ್ ಹೆಂಗಿದೆ ಊಟ? ಸೂಪರ್ ಆಗಿದೆ. ಹಾಕ್ರಿ ಸ್ವಲ್ಪ ಬೋಳು ಚಟ್ನಿ ಅಲ್ಲ? ರೊಟ್ಟಿ ನೋಡಿ. ಬೆಳ್ಳುಳ್ಳಿ ಚಟ್ನಿ ಅಂತ ಕರೆಯೋದು ನಾವು ಇದನ್ನ. ಬ್ಯಾಡಗಿ ಮೆಣಸಿಕಾಯಿ ಇರುತ್ತಲ್ಲ, ಆ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ, ಜಾಸ್ತಿ ಪ್ರಮಾಣದ ಬೆಳ್ಳುಳ್ಳಿ ಹಾಕಿ ಮಾಡುವಂಥ ಚಟ್ನಿ. ಅದಕ್ಕೆ ಒಳ್ಳೆಣ್ಣೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು, ಅವರೇ ಮಿಕ್ಸ್ ಮಾಡಿದ್ದಾರೆ ಒಳ್ಳೆಣ್ಣೆ. ಸಾಕಾಗಿದೆ. ಬಿಸಿ ಬಿಸಿ ರೊಟ್ಟಿ ಬಂತು. ಕ್ಯಾ
ನೈಸ್. ಮೇಲೆ ಬೆಣ್ಣೆ ಬರುತ್ತೆ. ಓಕೆ, ಸೊ ನಿಮ್ಗೊಂದು ಟೇಸ್ಟ್ ನೋಡ್ತೀನಿ ನೋಡಿ. ಓಕೆ, ಸ್ವಲ್ಪ ಬೆಣ್ಣೆ ತೊಗೊಂಡೆ. ಆಮೇಲೆ ಬೆಳ್ಳುಳ್ಳಿ ಚಟ್ನಿ ನೋಡಿ ಹೆಂಗಿದೆ ಬೆಳ್ಳುಳ್ಳಿ ಚಟ್ನಿ. ಸೂಪರ್ ಡೂಪರ್ ಬೆಳ್ಳುಳ್ಳಿ ಚಟ್ನಿ. ಆ್ಯಕ್ಚುಲಿ ಮಿಕ್ಸಿಲಿ ಹಾಕಿದ್ದಾರೆ ಅಥವಾ ಗ್ರೈಂಡಲ್ಲಿ ಹಾಕಿರ್ಬೋದು. ಓಕೆ, ನಮ್ಮ ಮನೇಲಿ ಹೆಂಗಂದರೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಳ್ಕಲ್ ಇರುತ್ತಲ್ಲ ಅದರಲ್ಲಿ ಕುಟ್ಟಿ ಮಾಡ್ತಾರೆ. ಸೊ ಹೈಲೈಟ್ ಗುರು, ಸಾಕಾಗಿದೆ ಬೆಳ್ಳುಳ್ಳಿ ಚಟ್ನಿ. ಬಿಸಿ ಬಿಸಿ ರೊಟ್ಟಿ. ಸೊ ಇವಾಗ ಬದನೆಕಾಯಿ ಪಲ್ಯ, ಆಲ್ ಟೈಮ್ ಫೇವ್ರೇಟ್ ಬದನೆಕಾಯಿ ಪಲ್ಯ. ಶೇಂಗಾ ಎಳ್ಳು ಪುಡಿ ಹಾಕಿ ಮಾಡಿರುವಂಥ ಸೂಪರ್ ಡೂಪರ್ ಬದನೆಕಾಯಿ ಪಲ್ಯ. ಓಕೆ, ಇನ್ನೊಂದು ಮಿಸ್ ಆಗಿದೆ. ಓಕೆ, ಹಾಂ, ಚಟ್ನಿ ಪುಡಿ ಕೊಡಿ ಸ್ವಲ್ಪ. ಸೊ ಇಲ್ಲಿ ನೋಡಿ ಖಾರ ಹಿಂಡಿ ಮತ್ತು ಶೇಂಗಾ ಹಿಂಡಿ. ಓಕೆ, ಅದಕ್ಕೆ ಇಲ್ಲಿ ಮೊಸರು ಎಷ್ಟು ಬೇಕೋ ಅಷ್ಟು ಮೊಸರು ಹಾಕಿ, ಉಪ್ಪಿನಕಾಯಿ ಸ್ವೀಟ್. ಓಕೆ, ಸೊ ಹಿಂಗೆ ಎರಡು ಕಲಿಸ್ಬೇಕು. ಓಕೆ ನೋಡಿ, ಬೇಕಾದ ಜೊತೆ ಕಾಳು ಕಲಿಸ್ಬೇಕು. ಬಿಸಿವಲ್ಲ ಕನ್ನಡ ಬರುತ್ತಲ್ಲ, ಬಿಸಿ ಬರಲಿ ನೋಡಿ. ಸೊ ನೀವು ಟ್ರೈ ಮಾಡಿಲ್ಲ ಅಂದರೆ ಈ ಹಿಂಡಿಗಳು ಮತ್ತು ಮೊಸರನ್ನ ಹಿಂಗೆ ತಿನ್ಬೇಕು. ಕಾಳು ಜೊತೆ ತಿಂದ್ಕೊಂಡ್ರೆ ಕಾಳು ಜೊತೆ ಕಲಿಸ್ಬೇಕು. ಹಿಂಗೆ ಇನ್ನೂ ಮಜಾ ಬರುತ್ತೆ. ಮೇಡಮ್ ಹೇಗಿದೆ ರೊಟ್ಟಿ? ನಮ್ಮ ಉತ್ತರ ಕನ್ನಡದ ರೊಟ್ಟಿ ಊಟ ಚೆನ್ನಾಗಿದೆ. ಸಾಕು. ಹಾಂ, ಮಜಾ ಬರುತ್ತಲ್ಲ. ಸಲೀಮಣ್ಣ ಹೆಂಗಿದೆ ಊಟ? ಸೂಪರ್ ಬೆಸ್ಟ್. ಇವು ಸಲೀಮರು. ಓಕೆ, ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನವರು. ಓಕೆ, ಪ್ರಾಪರ್ ಸಿಂದಗಿ ಅಲ್ಲ. ಸೊ ಒಂದು ಮೂವಿ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಡೈರೆಕ್ಟರ್ ಇವರೇ. ಇವಾಗ ಆಮೇಲೆ ರಿವೀಲ್ ಮಾಡ್ತೀವಿ ಹೆಸರು ಎಲ್ಲಗಿನ. ಹಾಂ, ಸೊ ಹೆಸರು ಇದೆಲ್ಲ ಸ್ಟೋರಿ ಎಲ್ಲ ಆಮೇಲೆ ರಿವ್ಯೂ ಮಾಡ್ತಾರೆ. ಇವಾಗ ಸದ್ಯಕ್ಕೆ ನಮ್ಮ ಜೊತೆ ಊಟ ಮಾಡ್ತಿದ್ದಾರೆ. ಸೊ ನಾನು ಎಷ್ಟೋ ಸರಿ ಹೇಳ್ಬಿಟ್ಟಿದ್ದೀನಿ, ಹಿಟ್ಟು ನೋಡಿ ನಮ್ಮೂರ ಕಡೆ ಹೆಂಗಂದರೆ ಊರಿಗೆ ಹೋಗ್ಬೇಕಾದ್ರೆ ಬುತ್ತಿ ಜೊತೆ ಮಾಡುವಂಥ ಐಟಮ್ ಇದು. ಹಿಂಕ ಇಲ್ಲಿ ದಿನ ಮಾಡ್ತಾರೆ. ಒಂದು ಕೊಬ್ಬರಿ ಚಟ್ನಿ ಕೊಟ್ಟಿದ್ದಾರೆ ಇಲ್ಲಿ. ಹೇಳಿ, ಬರೀ ಕೊಬ್ಬರಿ. ಬರೀ ಕೊಬ್ಬರಿ, ಜೀರಿಗೆ, ಹಸಿಮೆಣಸಿಕಾಯಿ ಹಾಕಿ ರುಬ್ಬಿರುವಂಥ ಸೂಪರ್ ಡೂಪರ್ ಚಟ್ನಿ. ಆಮೇಲೆ ಸಿಂಪಲ್ ಕೋಸಂಬರಿ ನೋಡಿ, ಹೆಸರು ಬೇಳೆ, ಕೊಬ್ಬರಿ ಮತ್ತು ಈರುಳ್ಳಿ ಅಷ್ಟೇ. ಸಾಕಾಗಿದೆ. ಬೆಣ್ಣೆ ಭಾಳದ, ಸೊ ಬೆಣ್ಣೆ ವೇಸ್ಟ್ ಮಾಡೋದು ಬೇಡ. ಓಕೆ, ಅಲ್ಲೇ ಇದಕ್ಕೆ ಹಿಂಡಿ ಸಿಂಪಲ್, ಬೇರೆ ಏನು ಬೇಡ. ನಾವು ಒಳ್ಳೆಣ್ಣೆ ಹಾಕ್ಬೇಕು ಅದಕ್ಕೆ. ಸೊ ಒಳ್ಳೆಣ್ಣೆ ಇಲ್ಲಲ್ಲ, ಅದಕ್ಕೆ ಬೆಳ್ಳುಳ್ಳಿ ಹಿಂಡಿ ಹಿಂಗೆ ಸುತ್ತಿಗೆ ಸ್ರೋಲ್ ಮಾಡೋದು. ಸಣ್ಣವರಿದ್ದ ನಮ್ಮ ಮನೆಯಾಗಿ ಕೊಡ್ತಿದ್ರು. ತುಪ್ಪ ಹಚ್ಚಿ ಕೊಡೋದು. ಸೊ ಇದನ್ನು ಬಿಟ್ಟು ಬೇರೆ ನಾವು ರೋಲ್ ಏನೂ ತಿಂದಿಲ್ಲ. ನಮಗೆಲ್ಲ ಇದೇ ರೋಲು. ಸೂಪರ್. ಇವಾಗ ಸಂಡೇ ಅಂತ ಸ್ಪೆಷಲ್ ಪಲಾವ್ ಇದೆ ಅದಕ್ಕೆ. ಇದಂದರೆ ಡೈರೆಕ್ಟಾಗಿ ಅನ್ನ ಸಾಂಬಾರು ಬರೋದು. ಓಕೆ, ಹೋಳಿಗೆ ಆಯಿತು, ರೊಟ್ಟಿ ಆಯಿತು. ಇವಾಗ ನೆಕ್ಸ್ಟು ಪಲಾವ್.
ಸೊ ಕೋಸಂಬರಿ ಇದೆ, ಪಲಾವ್ ಇದೆ, ಮಿಕ್ಸ್ಡ್ ವೆಜಿಟೇಬಲ್ ಪಲಾವ್. ಬಾಸುಮತಿ ರೈಸ್ ಯೂಸ್ ಮಾಡಿ ಬಟಾಣಿ, ಗೋಡಂಬಿ, ಕ್ಯಾರೆಟ್ ಎಲ್ಲ ತರಕಾರಿ ಹಾಕಿ ಮಾಡಿರುವಂಥ ಸಿಂಪಲ್ ಪಲಾವ್. ಓಕೆ, ಸಂಡೇ ಅಂತ ಅವರು ಮಾಡಿದಂತೆ. ನೈಸ್. ನೀಟಾಗಿ ಈಗ ನೋಡಿ ಎಲ್ಲ ಹಾಕಿ ಕಲಿಸಿ ದೊಡ್ಡ ತುತ್ತು. ಚೆನ್ನಾಗಿದೆ ಪಲಾವ್. ಸೊ ಇಲ್ಲಿ ಫಸ್ಟ್ ಡೋಣಿ ಮಾಡೋಣ. ಸಾರು ಬರುತ್ತೆ. ಸೊ ಸಾರು ಇಲ್ಲಿ ಡೋಣಿ ಬೀಳ್ಬೇಕು ಅಂದರೆ ಅಲ್ಲಿ ಇಲ್ಲಿ ಚೆಲ್ಲಲ್ಲ ಅಂತ. ಏನಕ್ಕೆ ಪೀಸಿ ಬರ್ತಾರೆ? ನುಗ್ಗೆಕಾಯಿ. ಓಕೆ ಸರ್, ಥ್ಯಾಂಕ್ಸ್. ಪುಣ್ಯ ಬರಲಿ ನೋಡಿ. ಸೊ ಸೂಪರ್ ಡೂಪರ್ ನುಗ್ಗೆಕಾಯಿ ಸಾರು ಸೂಪರ್ ನೋಡಿ. ಸೊ ಮೇಲ್ಗಡೆ ತುಪ್ಪ ಬಂತು. ಇನ್ನೇನು ಬ್ಯಾಟಿಂಗ್ ಶುರು ಮಾಡೋದೆ. ಓಕೆ, ಬಿಸಿ ಬಿಸಿ ಅನ್ನ, ಅದಕ್ಕೆ ನುಗ್ಗೆಕಾಯಿ ಸಾರು, ಆಮೇಲೆ ಪ್ಯೂರ್ ನಂದಿನಿ ಕೀ. ಸಾರು ಸಿಂಪಲ್ ಆಗಿದೆ, ಸೂಪರ್ ಆಗಿದೆ. ನುಗ್ಗೆಕಾಯಿ ಪರಿಮಳ ಘಮ ಘಮ ಸಾರಲ್ಲಿ ಇಟ್ಕೊಂಡಿದೆ. ಮೇಡಮ್ ಸಾಂಬಾರು ಹೆಂಗಿದೆ? ಚೆನ್ನಾಗಿದೆ ಸರ್. ಅಲ್ಲ, ಹೊಸ ಥರ. ಸಲೀಮ್ ಬೆಸ್ಟು, ಸೂಪರು. ಸಾಂಬಾರು ಜಾಸ್ತಿ ಹಾಕೊಂಡು ತಿಂತಾ ಇದ್ದಿದ್ದು ನಾವು. ಸಖತ್ತಾಗಿದೆ. ಕಟ್ಟಿ ರೊಟ್ಟಿ ಇರಬೇಕಿತ್ತಲ್ಲ, ಅದೊಂದು ಮಿಸ್ ಆಗಿದೆ ಅಷ್ಟೇ. ಸಾಕತ್ತಾಗಿದೆ ಅವರು. ಓಕೆ, ಸೊ ನಾ ಬಜ್ಜಿನ ಸೇವ್ ಮಾಡ್ಕೊಂಡಿದ್ದೀನಿ. ಎರಡೇ ಡಾಕ್ಯುಮೆಂಟ್ ಸೇವ್ ಆಗ್ತವೆ. ಕಳಿಸ್ಕೊಂಡಿದ್ದು. ಹಾಂ ಹಾಂ, ಯಾರು ಅಂಥದ್ದಲ್ಲಿ ಇದೆ. ಬಜ್ಜಿಗೆನೂ ಅನ್ಲಿಮಿಟೆಡ್. ಫಸ್ಟಿಂದ ನೋಡಿ. ಇದು ತುಪ್ಪ ಬರುತ್ತೆ. ಹಾಂ, ಇನ್ನೊಂದು ಸ್ವಲ್ಪ ಹಾಕಿ. ಹುಗ್ಗಿ. ಸೊ ಅದಕ್ಕೆ ಖರ್ಜೂರ, ಇದು ಖರ್ಜೂರ ಹಾಕಿದ್ದಾರೆ. ಓಕೆ, ಆ್ಯಕ್ಚುಲಿ ಸಕ್ಕರೆ ಹುಗ್ಗಿ ಅನಿಸುತ್ತೆ. ಸೊ ನಮ್ಮ ಕಡೆ ಎಲ್ಲ ಬೆಲ್ಲದ ಹುಗ್ಗಿ. ಇದೇನು ದಪ್ಪ ದಪ್ಪ? ಇದು ಗೋಧಿ ಇಷ್ಟು ದಪ್ಪ ಇರ್ತದೆ ಗೋಧಿ. ನುಚ್ಚು ನುಚ್ಚು. ಮುಂಚೆ ಹಾಂ ನೆನಕಿರ್ತಾರೆ, ಹಾಂ ಹಾಂ ಹಾಂ. ಅದಕ್ಕೋಸ್ಕರ ದಪ್ಪ. ಇಲ್ಲ, ಇದು ನುಚ್ಚು ಮಾಡಬೇಕು, ಸ್ವಲ್ಪ ದಪ್ಪದ ಕಾಳು. ನಮ್ಮೂರ ಕಡೆ ಬೇರೆ ಮಾಡ್ತಾರೆ ಮೇಡಮ್. ವಿ ಕ್ಯಾನ್ ಫೀಲ್ ದಟ್ ಗೋಧಿ ನೋಡಿ, ಗೋಧಿ ಹುಗ್ಗಿ. ಪಕ್ಕಾ ಗೋಧಿ ಟೇಸ್ಟು. ಬನ್ನಿ, ಪಕ್ಕಾ ಹುಗ್ಗಿ. ಅದೇ ಇದು ಸಕ್ಕರೆ ಹಾಕಿದ್ದಾರೆ ಅನಿಸುತ್ತೆ. ಹಾಂ ಹಾಂ ಹಾಂ. ಫುಲ್ ಮಾರ್ಕ್ಸ್ಟು ಗೋಧಿ ಹುಗ್ಗಿ, ಫುಲ್ ಮಾರ್ಕ್ಸ್ಟು ರೊಟ್ಟಿ, ಫುಲ್ ಮಾರ್ಕ್ಸ್ಟು ಪಲ್ಯಗಳು, ಫುಲ್ ಮಾರ್ಕ್ಸ್ಟು ಕೋಸಂಬರಿ. ಸೊ ಫುಲ್ ಮಾರ್ಕ್ಸ್ಟು ಅನ್ಲಿಮಿಟೆಡ್ ಮೀಲ್ಸ್. ಸಾಕಾಗಿದೆ. ಇತ್ತು ಊಟ ತುಂಬ ಚೆನ್ನಾಗಿತ್ತು. ಓಕೆ, ನೀವು ಫಸ್ಟ್ ಟೈಮ್ ರೊಟ್ಟಿ ಊಟ ಮಾಡ್ತಿರೋದು? ಹೌದು, ಚೆನ್ನಾಗಿತ್ತು. ಸಲೀಮಣ್ಣ? ಬೆಸ್ಟಾಗಿತ್ತು. ಹಾಂ, ನನಗೆ ಮತ್ತೆ ಉತ್ತರ ಕರ್ನಾಟಕ ಫೀಲ್ ಬಂದಂಗೆ ಆಗಿದೆ ಇವತ್ತು. ಇಲ್ಲಿ ಬೆಂಗಳೂರಲ್ಲಿ ಇದ್ದು ಹಾಂ ಹಾಂ, ಸಖತ್ತಾಗಿದೆ. ಓಕೆ, ಹುಗ್ಗೇನು ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಊಟ ಮಾಡಿದ್ದಕ್ಕೆ. ಓಕೆ, ನಿಮಗೂ ಅಷ್ಟೇ. ಇಲ್ಲಿ ಕರ್ಕೊಂಡು ಊಟ ಕೊಡೋದು ತುಂಬ ಥ್ಯಾಂಕ್ಸ್. ಓಕೆ, ಬಾಯ್. ಅಲ್ಲ, ಇನ್ನೊಂದು